ನಮಸ್ಕಾರ. ಈ ಸ್ಥಳದಲ್ಲಿ ಯಾರು ಒಂದು ಜವಾಬ್ದಾರಿಗಳನ್ನ ನೋಡ್ಕೊಂತಕ್ಕಂಥದ್ದು, ಆಗು ಹೋಗುಗಳನ್ನ ನೋಡ್ಕೊಂತಕ್ಕಂಥದ್ದು, ಈ ಸಂಸ್ಥೆನ ಯಾವ ರೀತಿ ಒಂದು ನಿಭಾಯಿಸ್ತಾ ಇದ್ದಾರೆ? ఇక్కడ మా ఈ సిద్ధయ్య స్వాముల వారికి సంబంధించినటువంటివి ఆ 4వ కుమారుడికి సంబంధించినటువంటి మా యొక్క కుటుంబాలు 12 కుటుంబాలు ఉన్నాయి. 12 కుటుంబాలు చెప్పున మేము 3 నెలలు 6 నెలలు ఇట్లా డ్యూటీలు చేసుకుంటా ఈ యొక్క మఠాన్ని అభివృద్ధి చేసుకుంటా ముందుకు పోతా ఉన్నాం. ಆ ಜನಗಳು ಬರ್ತಕ್ಕಂಥ ಭಕ್ತಾದಿಗಳಿಗೆ ಅವರು ಪ್ರೀತಿ ವಿಶ್ವಾಸ ತೋರಿಸ್ತಕ್ಕಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಯಾವುದೇ ಒಂದು ಮಠದಲ್ಲಾಗ್ಬೋದು, ಯಾವುದೇ ಒಂದು ಆಶ್ರಮದಲ್ಲಾಗ್ಬೋದು, ಯಾವುದೇ ಒಂದು ದೇವಸ್ಥಾನದಲ್ಲಾಗ್ಬೋದು, ಒಂದು ದೇವಸ್ಥಾನ ನಡಿಬೇಕಿದ್ರೆ, ಒಂದು ಮಠ ನಡಿಬೇಕಿದ್ರೆ, ಒಂದು ಸಂಸ್ಥೆ ನಡಿಬೇಕಿದ್ರೆ ಅಲ್ಲಿ ಬರ್ತಕ್ಕಂಥ ಭಕ್ತರೇ ಮುಖ್ಯ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಆ ಭಕ್ತರನ್ನ ಕಿಂಚಿತ್ತು ಬೇಜಾರು ಪಡಿಸ್ದೆ, ಕಿಂಚಿತ್ತು ನೋವು ಮಾಡದೆ ಆ ಪ್ರೀತಿ ವಿಶ್ವಾಸದಿಂದ ನೋಡ್ತಕ್ಕಂಥದ್ದು ನಮ್ಮ ಸಿದ್ದಯ್ಯನ ಮಠದಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಅಂತ ಹೇಳಕ್ಕೆ ನಾವು ಇಷ್ಟಪಡ್ತೀರಿ. ಮತ್ತೆ ಸಿದ್ದಯ್ಯನ ವಂಶಿಕರು ಕೂಡ ಅಷ್ಟೇ, ಅಲ್ಲಿ ಬಹಳ ಪ್ರೀತಿಯಿಂದ ನೋಡ್ಕೊಳ್ತಕ್ಕಂಥದ್ದು, ಬಹಳ ಯಾರೇ ಬಂದರೂ ಗೌರವದಿಂದ ನೋಡ್ಕೊಳ್ತಕ್ಕಂಥದ್ದು ಇವತ್ತು ನಮ್ಮ ಸಿದ್ದಯ್ಯನ ಮಠ ಆಗಿದೆ. ಹಾಗಾಗಿ ಈ ಸಂಸ್ಥೆಗೆ, ಇಲ್ಲಿನ ಒಂದು ಅವರ ವಂಶಕರಿಗೆ ಗೌರವಾರ್ಪಣೆಯನ್ನ ಮತ್ತೆ ಕೂಡ ಅರ್ಪಿಸ್ತಾ ಇದ್ದೀವಿ. ಇಲ್ಲಿ ಯಾರು ಬಂದರೂ ಕೂಡ ಯಾವುದಕ್ಕೂ ಕಮ್ಮಿ ಇಲ್ಲ, ಯಾರೇ ಬರ್ಬೋದು ದರ್ಶನ ಮಾಡ್ಕೊಳೋದಕ್ಕೆ. ಸಿದ್ದಯ್ಯನ ಮಠಕ್ಕೆ ಯಾರೇ ಬರ್ಬೋದು, ಇಲ್ಲಿ ಮೇಲು ಕೀಳು ಅನ್ನೋದಿಲ್ಲ, ಭೇದ ಭಾವ ಅಂತಕ್ಕಂಥ ಭಾವನೆಗಳಿಲ್ಲ. ಇಲ್ಲಿ ಎಲ್ಲರೂ ಒಂದೇ ಅಂತಕ್ಕಂಥದ್ದು ನೋಡ್ಕೊಳ್ತಕ್ಕಂಥವ್ರು ಸಿದ್ದಯ್ಯನವರ ವಂಶಕರು. ಎಲ್ಲರೂ ಬನ್ನಿ, ಈ ದೇವಸ್ಥಾನದ ದರ್ಶನ ಪಡ್ಕೊಳ್ಳಿ, ಆ ಸಿದ್ದಯ್ಯನವರ ಆಶೀರ್ವಾದ ಪಡ್ಕೊಳ್ಳಿ, ಸಿದ್ದಯ್ಯನವರ ವಂಶಿಕರನ್ನ ಬಂದು ಒಂದ್ಸಲಿ ಭೇಟಿ ಮಾಡಿ. ವೀರ ಸಿದ್ಧ ಯೋಗಿ ಸ್ವಾಮಿಗಳವರು ನಮ್ಮ ಜೊತೆಯಲ್ಲಿ ಕುಳಿತುಕೊಂಡು ಇವತ್ತು ಹಲವಾರು ಮಾಹಿತಿಗಳನ್ನ ಕೊಡ್ತಾ ಬರ್ತಿದ್ದಾರೆ. ಹಾಗಾಗಿ ಇವರು ಬಂದಾಗ ಈ ಮಠದಲ್ಲೇ ಇರ್ತಾರೆ. ಇವರು ನಾವು ಅನ್ಕೊಂಡ್ರಿ ಬರೀ ಕಾರ್ಯಕ್ರಮದಲ್ಲಿ ತೋರಿಸಿದ್ದೀರಾ, ಈ ಮಠಕ್ಕೆ ಹೋದಾಗ ಇವ್ರು ಸಿಕ್ಕಿಲ್ಲ, ವೀರಸಿದ್ಧ ಸ್ವಾಮಿಗಳು ಎಲ್ಲಿ, ಅವ್ರನ್ನ ನೋಡ್ಬೇಕು ನೀವು ಅಂತ ನಮ್ಮ ಕಾರ್ಯಕ್ರಮ ನೋಡಿದ್ರೆ ಎಲ್ಲ ಕುತೂಹಲದಿಂದ ಕೇಳ್ತಾ ಇರ್ತೀರಾ. ಬಂದಿಲ್ಲಿ ವೀರಸಿದ್ಧ ಸ್ವಾಮಿಗಳು ಎಲ್ಲಿ ಅಂತ ಸಿದ್ದಯ್ಯನವ್ರ ಮಠದಲ್ಲಿ ಕೇಳಿ, ಖಂಡಿತವಾಗಿ ಬಂದು ನಿಮ್ಮನ್ನ ಭೇಟಿ ಮಾಡ್ತಾರೆ, ನಿಮಗೆ ದರ್ಶನ ಕೂಡ ಕೊಡಿಸ್ತಾರೆ, ಸಿದ್ದಯ್ಯನವರ ದರ್ಶನನೂ ಕೂಡ ನಿಮಗೆ ಕೊಡಿಸ್ತಾರೆ. ಹಾಗಾಗಿ ಎಲ್ಲರೂ ಬಂದು ಸಿದ್ದಯ್ಯನವ್ರ ಮಠಕ್ಕೆ ಬನ್ನಿ, ಎಲ್ಲರೂ ಕೂಡ ಒಂದು ವೀರಬ್ರಹ್ಮೇಂದ್ರ ಸ್ವಾಮಿಗೆ ಕೃಪೆಗೆ ಪಾತ್ರರೇ ಆಗೋಣ. ನೋಡಿ, ಇನ್ನೊಂದು ವಿಶೇಷ ಸೂಚನೆ ಏನಪ್ಪಾ ಅಂತ ಹೇಳಿದ್ರೆ, ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಪ್ರವಚನ ಬೇಕು, ಸಿದ್ದಯ್ಯನವರ ಪ್ರವಚನ ಬೇಕು, ಯಾರು ಮಾಡ್ತಾರೆ, ಎಲ್ಲಿ ಮಾಡ್ತಾರೆ ಅಂತಕ್ಕಂಥವ್ರು ಈ ವೀರವಸಂತರಾಯರು ಭಕ್ತರು, ಸಿದ್ದಯ್ಯನವ್ರ ಭಕ್ತರು ಹಲವಾರು ಹುಡುಕಾಡ್ತಿರ್ತಾರೆ. ಈ ಥರದವ್ರು ಬೇಕು ನಮಗೆ, ಎಲ್ಲಿದ್ದಾರೆ, ಯಾರು ಮಾಡ್ತಾರೆ ಪ್ರವಚನಗಳು, ಯಾರು ಮಾಡ್ತಾರೆ, ಸಿದ್ದಯ್ಯನವ್ರ ಬಗ್ಗೆ ಮಾಹಿತಿಗಳು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ಇವತ್ತು ಪರಮ ಸಿದ್ಧ ಸ್ವಾಮಿಗಳ ಹತ್ರ ನೀವು ಮಾಹಿತಿ, ಒಂದು ಕಾರ್ಯಕ್ರಮ ಬೇಕು, ನನಗೆ ಪ್ರವಚನಗಳು ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ಬಂದು, ಎಷ್ಟೇ ದೂರ ಇರಲಿ, ಅದು ಯಾವುದೇ ಊರಾಗಿರಲಿ, ಒಂದು ಆ ಕಾರ್ಯಕ್ರಮನ ಭಾಗವಹಿಸಿ. ಆ ಕಾರ್ಯಕ್ರಮ ಪ್ರವಚನ ಅಂತಕ್ಕಂಥದ್ದು ಸಿದ್ದಯ್ಯನವರ ಪ್ರವಚನ, ಕಾಲಜ್ಞಾನ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನ ಪ್ರವಚನ, ಅವರ ಜೀವನ ಚರಿತ್ರೆ ಪ್ರವಚನಗಳು, ಅದನ್ನೆಲ್ಲ ಸಂಪೂರ್ಣವಾಗಿ ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾ ಇರ್ತಾರೆ ಇವರು ನಮ್ಮ ಸಿದ್ಧ ಸ್ವಾಮಿಗಳು. ಈ ರೀತಿ ಏನಾದರೂ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಬೇಕು ಅಂತ ಹೇಳಿದ್ರೆ, ತಾವುಗಳು ಈ ಥರ ಕರೆಸ್ಬೇಕು ನಮ್ಮ ಕಾರ್ಯಕ್ರಮಗಳು ಕೂಡ ಅಂತ ಹೇಳಿದ್ರೆ, ಧಾರಾಳವಾಗಿ ಇವರನ್ನ ಕರ್ಕೊಂಡೋಗಿ ಪ್ರವಚನಗಳು ಕೂಡ ಮಾಡಿಸ್ಬೋದು. ಆದ್ರೂ ಇವರನ್ನ ಭೇಟಿ ಮಾಡ್ಬೇಕಿದ್ರೆ, ಇವ್ರನ್ನ ಏನಾದರೂ ಭೇಟಿ ಮಾಡಬೇಕು, ಪ್ರವಚನಗಳು ಬೇಕು ಅಂತ ಹೇಳಿದ್ರೆ, ನಮ್ಮ ಡಿಸ್ಪ್ಲೇ ಮೇಲೆ ಬರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ, ಖಂಡಿತವಾಗಿ ಇವರ ಕಾಂಟ್ಯಾಕ್ಟನ್ನು ನಾವು ಕೊಡ್ತೀವಿ. ನಮಸ್ಕಾರ. ನಮಸ್ಕಾರ, చాలా ಸಂತೋಷ. ಈಶ್ವರಮ್ಮ ದೇವಿ ಗುಹೆ ಇರ್ತಕ್ಕಂಥ ಯಾವುದು ಆ ಸ್ಥಳ ಅಂತ ಕೇಳಿದ್ರೆ, ನಲ್ಲಮಲ್ಲ ಕಾಡು ಅಂತ ಹೇಳ್ತಾರೆ. ಇಲ್ಲಿ ನಲ್ಲಮಲ್ಲ ಗುಟ್ಟ ಅಂತಲೂ ಕೂಡ ಈ ನಮ್ಮ ತಪ್ಪಲಲ್ಲಿರ್ತಕ್ಕಂಥವ್ರು ಕೂಡ ಕರೀತಾರೆ. ಅದೇ ಗುಟ್ಟದಲ್ಲಿ ನಾವು ನಿಂತ್ಕೊಂಡು ಇವತ್ತು ಮಾತಾಡ್ತಾ ಇದ್ದೀವಿ. ಇದೇ ಮುಖ್ಯ ದ್ವಾರ ನಲ್ಲಮಲ್ಲ ಕಾಡು. ಇದು ಈ ಕಡಪ ಹೋಗ್ತಕ್ಕಂಥ ದಾರಿ. ಇದು ನಮ್ಮ ಎಡಭಾಗಕ್ಕೆ ಹೋಗ್ತಕ್ಕಂಥದ್ದು ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಜೀವ ಸಮಾಧಿ ಹತ್ರ ಹೋಗ್ತಕ್ಕಂಥದ್ದು. ಅದು ಎರಡರ ಮಧ್ಯದಲ್ಲಿ ಇರ್ತಕ್ಕಂಥದ್ದೇ ನಲ್ಲಮಲ್ಲ ಕಾಡು. ಬನ್ನಿ, ಹಾಗೆ ಆ ಗುಹೆಯನ್ನ ನಾವು ದರ್ಶನ ಮಾಡಿಕೊಂಡು, ಈಶ್ವರಮ್ಮನ ಗುಹೆಯನ್ನ ದರ್ಶನ ಮಾಡ್ಕೊಂಡು ಬರೋಣ. ಬನ್ನಿ. ಇದು ಆಂಧ್ರ ಪ್ರದೇಶ ಆಗಿರೋದ್ರಿಂದ ತುಂಬಾ ಬಿಸಿಲಿರುತ್ತೆ. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಬೆಟ್ಟವನ್ನ ಹತ್ಬೇಕು ನಾವು. ಸುಮಾರು ಒಂದು 2 ಕಿಲೋಮೀಟರ್ ದೂರ ನಡಿಬೇಕಾಗ್ತದೆ. ಬಿಸಿಲಿಗೆ ಬಹಳ ಬೆಂದೋಗ್ತಾ ಇದೀವಿ ಇಲ್ಲಿ, ಹಾಗಾಗಿ ಛತ್ರಿನ ಹಿಡ್ಕೊಂಡು ನಾವು ಮಾತಾಡ್ಬೇಕಾಗ್ತದೆ. ಬನ್ನಿ, ಹಾಗೆ ಮಾತಾಡ್ತಾ ನಾವು ದಾರಿಯನ್ನ ಸಾಗೋಣ. ಬನ್ನಿ ಬನ್ನಿ ರೇವಣ. ಈ ಕಾಡಲ್ಲಿ ತುಂಬಾ ಕೋತಿಗಳ ಕಾಟನೂ ಇರ್ತಕ್ಕಂಥದ್ದು, ಅದಕ್ಕೆ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಕೊಂಬನ್ನಿ ನೀವು. ಬನ್ನಿ ಸ್ವಾಮಿ, ಬನ್ನಿ.
ಹಿಂಗೋದ್ರೆ ಚೆನ್ನಾಗಿದೆ ಅಂತೆ. ಇದು ಗುಟ್ಟಗಳು ಆಫ್ ರೋಡು. ಆಗಲ್ಲಮ್ಮ ಬೆಂದಿರ್ತೀರಿ.